ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಿಮ್ಗೆ ಯಾವಾಗಿಂದ ಈ ಲೀಗ್ ಮೇಲೆ ಇಂಟ್ರೆಸ್ಟ್ ಎಲ್ಲ ಬಂತು ಅಂತ? ದಿಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಟೂರ್ನಮೆಂಟ್. ಬೇರೆ ತರ ಹೇಳ್ಬೇಕು ಅಂದ್ರೆ ಈಗ ಯಾಕಂದ್ರೆ ಈಗ ನೀವು ನೋಡಿದಾಗೆ ಟೆನ್ನಿಸ್ ಬಾಲ್ ಇಂದ ಹೆಂಗ್ ಬೆಳಿತಾನೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ದೊಡ್ಡ ಟೂರ್ನಮೆಂಟ್ ಆಗಿತ್ತು ಆಕ್ಚುಲಿ. ಓಕೆ, ಸೊ ಅದರಿಂದ ಏನಾಗಿದೆ, ಒಳ್ಳೆ ಪ್ಲೇಯರ್ನ ಅವ್ರನ್ನ ಗುರ್ತಿಡ್ಸ್ಬಿಟ್ಟು ಅವ್ರನ್ನ IPL ಗೆ ನೆಟ್ ಬೌಲರ್ ತರ ತಗೊಂಡೋಗಿದ್ರು. ಸೊ ದಟ್ ಈಸ್ ಆಕ್ಚುಲಿ ಎ ಪಾತ್. ಅವರು ತೋರಿಸ್ತಾ ಇದ್ರೆ ಯಾವ ತರ ಒಬ್ಬೊಬ್ರನ್ನ ಬೆಳೆಸಬಹುದು ಅಂತ. ಸೊ ಹಿ ಹಸ್ ಬಿಕಮ್ ಅ ನೆಟ್ ಬೌಲರ್. ಮತ್ತೆ ಅವ್ರು IPL ಗೋಸ್ಕರ ನಮ್ಮ ಕರ್ನಾಟಕದಿಂದಾನು ಆಡಿದ್ದಾರೆ, ಸುಮಾರು ಜನ ಆಡಿದ್ದಾರೆ. ಸೊ ಅವ್ರಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕೊಡ್ಬೇಕು ಆಕ್ಚುಲಿ. ಸೊ ಅವ್ರಿಗೆ ಕ್ರಿಕೆಟ್ ಇದೆ, ಅವ್ರ ಹತ್ರ ಟ್ಯಾಲೆಂಟ್ ಇದೆ, ಬಟ್ ದೇ ಆರ್ ನಾಟ್ ಗೆಟಿಂಗ್ ಅ ಪ್ಲಾಟ್ಫಾರ್ಮ್. ಸೊ ಅವ್ರಿಗೆ ರೈಟ್ ಪ್ಲಾಟ್ಫಾರ್ಮು, ಪ್ರಾಪರ್ ಟೂರ್ನಮೆಂಟ್ ಆಡಬೇಕಂದ್ರೆ ದಿಸ್ ಇಸ್ ವೇರ್ ZK NPL ಹ್ಯಾಸ್ ಕಮ್ ಟುಡೇ. ಸೊ ಇವ್ರಿಗೆ ಪ್ರಾಪರ್ ಸೆಲೆಕ್ಷನ್ಸ್ ಇರುತ್ತೆ. ಓಕೆ, ಸೊ ಇದೇ ತರ ಅವರು ಕಂಪ್ಲೀಟ್ ಆಗಿ ಡೆಡಿಕೇಟೆಡ್ ಆಗಿ ಅವ್ರದ್ದೇನ್ ಫಿಟ್ನೆಸ್ ಇದೆ ಅದನ್ನೆಲ್ಲ ಪರ್ಫೆಕ್ಟ್ ಆಗಿ ಮಾಡ್ಕೊಂಡಿದ್ರೆ ದೇ ವಿಲ್ ಶ್ಯೂರ್ಲಿ ಗೆಟ್ ಅ ಚಾನ್ಸ್ ಟು ಶೋಕೇಸ್ ದೇರ್ ಸ್ಕಿಲ್ ಇನ್ ಅ ಬಿಗ್ ಪ್ಲಾಟ್ಫಾರ್ಮ್. ಎಸ್ ಸರ್, ಈಗ ಆದಿತ್ಯ ಸರ್ ಒಂದು ಇಂಪಾರ್ಟೆಂಟ್ ಕ್ವಶನ್ ಅಂದ್ರೆ ನಾವು ಆಗ್ಲೇ ಇದ್ರ ಬಗ್ಗೆ ಮಾತಾಡಿದ್ವಿ. ಅಂದ್ರೆ ಈಗ ಪ್ರೈಸ್ ಬಗ್ಗೆ ಮುಂಚೆ ಅಂದ್ರೆ ಎಲ್ಲಾ ಟೂರ್ನಮೆಂಟ್ಸ್ ಗಳಲ್ಲೂ ಅಷ್ಟೇ ಮುಂಚೆ ಒಂದು ಹೇಳ್ತಾರೆ, ಬಟ್ ಲಾಸ್ಟಿಗೆ ಆ ಪ್ರೈಸ್ ಅಮೌಂಟ್ ಆಗಿರ್ಬೋದು, ಪ್ರೈಸೇ ಕಟ್ ಡೌನ್ ಆಗಿರುತ್ತೆ, ಕಂಡೀಷನ್ಸ್ ಅಪ್ಲೈ ಅಂತ ಇರುತ್ತೆ. ಅದು ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ, ಅಂದ್ರೆ ಅದು ಹಿಡನ್ ಆಗಿರುತ್ತೆ, ಬಟ್ ಲಾಸ್ಟಿಗೆ ಗೊತ್ತಾಗುತ್ತೆ. ಬಟ್ ZK NPL ಅಲ್ಲಿ ಹೇಗೆ ಅಂತ? ಬೇರೆ ಟೂರ್ನಮೆಂಟ್ಗೆ ಕಂಪೇರ್ ಮಾಡಕ್ ಹೋದ್ರೆ ZK NPL ಅಲ್ಲಿ ಆ ತರ ಯಾವುದೇ ಒಂದು ಟ್ರಾನ್ಸ್ಪರೆನ್ಸಿ ಪ್ಲಸ್ ನಿಮ್ಗೆ ಒಂದೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಮ್ಗೆಲ್ಲ ಉಂಟು. ನಮ್ಗೆ ಆನ್ಲೈನಲ್ಲಿ ಎಲ್ಲ ಕೊಟ್ಟಿರ್ತೀವಿ. ಪ್ಲಸ್ ಟೂರ್ನಮೆಂಟ್ ಬಂದಾಗ ನಾವು ಅಲ್ಲಿ ಎಲ್ಲ ಪ್ರತಿ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ತಮ್ಗೆಲ್ಲ ಮಾಹಿತಿಗಳನ್ನು ಕೊಡ್ತೇವೆ. ಅಲ್ಲಿ ಏನೇನು ನಡಿಬೇಕು, ನಿಮ್ಮ ಮೆಡಿಕಲ್ ಇನ್ಶೂರೆನ್ಸ್ ಆಗಲಿ, ನಿಮ್ಗೆ ಇಂಜರ್ ಆದರೆ ಅಲ್ಲೇ ಡಾಕ್ಟರ್ಸ್ಗಳು ಇರ್ತಾರೆ, ಪ್ಲಸ್ ಒಳ್ಳೆ ಗುಡ್ ಅಂಪೈರ್ಸ್ ಇರ್ತಾರೆ, ಬಟ್ ಒಳ್ಳೆ ನಮ್ಮ ಪ್ಲಾಟ್ಫಾರ್ಮ್ ಕ್ಯಾಮ್ರಾಮ್ಯಾನ್ಸ್ಗಳು ಇರ್ತಾರೆ. ಏನೇ ಒಂಥರದ ಯಾವುದೇ ಒಂದು ಚಿಕ್ಕ ಗೊಂದಲಗಳಿಲ್ಲದೆ ಎಲ್ಲ ತರಹದ ಒಂದು ಪ್ಲಾಟ್ಫಾರ್ಮ್ ಬೆಳೆಯೋದಿಲ್ಲ. ಪ್ಲಸ್ ನಿಮ್ಗೆ ಏನೇ ಒಂದು ಡೌಟ್ ಇದ್ರೂ ನಮ್ಮ ZK NPL ಅಲ್ಲಿ ಡೈರೆಕ್ಟ್ ಆಗಿ ಬಂದು ನೀವು ಯಾವುದೇ ತರಹದ ಎನ್ಕ್ವೈರಿಗಳನ್ನು ನೀವು ZK NPL ಅಲ್ಲಿ ಬಂದು ನೀವು ಮಾಹಿತಿಗಳನ್ನ ಪಡ್ಕೊಳ್ಬಹುದು. ನೀವು ಪ್ರತಿ ಒಂದು ಯಾರೇ ಆದ್ರೂ ನಿಮ್ಗೆ ಪಕ್ಕದಲ್ಲಿ ಇಂಡಿವಿಜುವಲ್ ಆಗಿ ಬಂದ್ರೂ ನಮಗೆ ವಿಲ್ ಬಿ ಹ್ಯಾವ್ ಎ ಗುಡ್ ರೆಸ್ಪಾನ್ಸ್. ಸೊ ಬೇರೆ ಟೂರ್ನಮೆಂಟ್ ಬಂದಾಗ ನಡೀರೋ ಆಚೆ ಹೋಗ್ರೋ ನಿಮ್ಮ ಟೀಮ್ ನಡೆಯಲ್ಲ ಹಂಗಲ್ಲ ಅಂತ ಯಾವುದು ಇರಲ್ಲ. ನಿಮ್ಗೆ ಅಲ್ಲಿ ಕೂತ್ಕೊಂಡಾಗ ನಿಮ್ಗೆ ಯಾವುದೇ ಥರದ ತಪ್ಪಾದರೂ ನೀವು ತಪ್ಪು ಮಾಡಿದ್ರು ವಿಲ್ ಗಿವ್ ಎ ಗುಡ್ ಎಕ್ಸ್ಪ್ಲನೇಷನ್ ಇನ್ ದಿಸ್ ಟೀಮ್. ಬರೀ ಪ್ಲೇಯರ್ಸ್ ಅಷ್ಟೇ ಅಲ್ಲದೆ ನಾವು ತಂಡದ ಫ್ರಾಂಚೈಸಿಗಳು ಕೂಡ ರೆಡ್ ಕಾರ್ಪೆಟ್ ಸ್ವಾಗತವನ್ನು ಇಟ್ಕೊಂಡಿದ್ದೇವೆ. ಜೊತೆಗೆ VIP ಸೌಲಭ್ಯಗಳಿರುತ್ತೆ, ವಿಶೇಷ ಗೌರವ ಸನ್ಮಾನ ಸಮಾರಂಭಗಳಿರುತ್ತೆ, ಜೊತೆಗೆ ಲೈವ್ ಪ್ರಸಾರ, ಬ್ರಾಂಡ್ ಪ್ರಮೋಷನ್ ಸೇರಿದಂತೆ ಎಲ್ಲದಕ್ಕೂ ಕೂಡ ಅನೇಕ ಸವಲತ್ತುಗಳನ್ನು ಈ ಲೀಗಲ್ ಒಳಗೊಂಡಿರೋದ್ರಿಂದ ಮುಕ್ತವಾಗಿ ನಿಮ್ಮ ಬ್ರಾಂಡ್ ಪ್ರಮೋಷನ್ ಇರ್ಬೋದು. ಹಾಗೇನೆ ನಾವು ಫ್ರಾಂಚೈಸಿಗಳಲ್ಲಿನೇ ಯಾವತ್ತು ಸಿಂಚನ ಒಂದು ಸೌಲಭ್ಯಗಳನ್ನ ತುಂಬಾ ಚೆನ್ನಾಗಿ ಕೊಡ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಅವರು ಆಟಗಾರರ ಮೇಲೆ ಅವರ ಒಂದು ಪ್ರಭಾವ ಬೀರುತ್ತೆ. ಹಾಗಾಗಿ ಫ್ರಾಂಚೈಸಿಗಳಿಗೆ ನಾವು ಮುಕ್ತವಾದ ಅವಕಾಶ, ಜೊತೆಗೆ ಅವರಿಗೆ ವಿಶೇಷ ಗೌರವವನ್ನ ಕೊಡೋದು ಕೂಡ ಈ ಒಂದು ವೇದಿಕೆಯಲ್ಲಿ ಪ್ರಮುಖವಾದ ಅಂಶ ಆಗಿದೆ ಸಿಂಚನ.